ಕಿಚ್ಚ ಸುದೀಪ್ ಸರ್ದು ಕೆಲವೊಂದಿದು ಈ ಥರ ಎ ಅಂತ ಹುಟ್ಟಿ ಓಕೆ ಅಂತ ಕೊಡಬೇಕು. ಕ್ಯಾಚ್ ಕೊಟ್ಟರು ನೋಡಿ. ಇದು ಕಂಟೆಸ್ಟೆಂಟ್ ಕೆಲವೊಂದಕ್ಕೆ ನವಿಕಾ ಕಡೆಯಿಂದ ಗಿಫ್ಟ್. ಇವತ್ತು ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಇತ್ತಲ್ಲ, ಅದಕ್ಕೆ ನಮ್ಮನ್ನು ಗೆಸ್ಟ್ ಹಾಕಿ ಇನ್ವೈಟ್ ಮಾಡಿಟ್ಲು. ಇವತ್ತು ಶೂಟಿಂಗ್ ಬೆಂಗಳೂರಿನ 20 ಕಿಲೋಮೀಟ್ರ್ ಆಚೆ ಜಾಲಿವುಡ್ ಒಳಗಡೆ ಶೂಟಿಂಗ್ ಇತ್ತು ಇವತ್ತು. ನೋಡಿ, ಇದು ಕಂಟೆಸ್ಟೆಂಟ್ ಕೆಲವನ್ನು ನೋಡಿ. ಇಲ್ಲಿ ಊಟ ಹಾಕ್ತಾರೆ, ಕಾಫಿ ಟೀ ಎಲ್ಲ ಸಿಗುತ್ತೆ ಇಲ್ಲಿ. ಇದು ಕೆಲವನು, ಇದು ಕಿಚ್ಚ ಸುದೀಪ್ ಸರ್ದು ಕೆಲವೊಂದಿದು ನೋಡ್ತಾ ಇದ್ದೀರಲ್ಲ, ಇದೆ ಬಿಗ್ ಬಾಸ್ ಮನೆ. ಇದು ನೋಡಿ, ಅಲ್ಮಾನೆ ಥರ ಸೆಟ್ ಆಗಿದ್ದಾರೆ. ಸೂಪರ್ ಆಗಿದೆ ಬಿಗ್ ಬಾಸ್ ಮನೆ. ಇಷ್ಟು ದಿವಸ ನಾವು ಟಿವಿಯಲ್ಲಿ ನೋಡ್ತಾ ಇದ್ಲೆ, ನಾವು ಬಿಗ್ ಬಾಸ್ ಮನೆಗೆ ಹೋಗಿ ಮನೆಯೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸಖತ್ತಾಗಿದೆ ಬಿಗ್ ಬಾಸ್ ಮನೆ. ಏನಂತೀರಾ? ಬಿಗ್ ಬಾಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೋಗಿಟ್ಲಲ್ಲ, ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಲು. ಫಸ್ಟು ಈ ಬ್ಯಾಚ್ ಕೊಟ್ಟರು, ಇಲ್ಲಿ ಕಾಕನಕ್ಕೆ ಬ್ಯಾಚು. ಆಮೇಲೆ ಬ್ಲೂ ಕಲರ್ ಪ್ಯಾಂಟ್ ಕೊಟ್ಟಲು, ಇದು ಕೈ ಕಾಕನಕ್ಕೆ. ಆಮೇಲೆ ಬಿಗ್ ಬಾಸ್ ಮನೆಯೂ ತೋರಿಸ್ಲು. ಫುಲ್ಲು ಬಿಗ್ ಬಾಸ್ ಮನೆ ಫುಲ್ಲು ಅಲ್ಮನೆ ಥರ ಸೆಟ್ ಹಾಕಿ ಮಾಡಿದ್ದಾರೆ ಬಿಗ್ ಬಾಸ್ ಮನೆ. ಚೆನ್ನಾಗಿದೆ ಬಿಗ್ ಬಾಸ್ ಮನೆಯೂ. ಆಮೇಲೆ ಬಿಗ್ ಬಾಸ್ ಮನೆ ಫುಲ್ಲು ಮನೆ ಒಳಗಡೆ ಏನೇನಿದೆ, ಮನೆಯಲ್ಲಿ 3 ಬೆಡ್ರೂಮ್ ಇದೆ. ವಿಶೇಷವಾಗಿ 3 ಬೆಡ್ರೂಮ್ ಇದೆ. ಒಂದು ಕ್ಯಾಪ್ಟನ್ ಬೆಡ್ರೂಮು, ಇನ್ನೆರಡು ಏನಂತ ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತಂತೆ, ನಮಗೂ ಹೇಳಿಲ್ಲ. ಆಮೇಲೆ ಫುಲ್ಲು ಈ ಸಲ ಒಳ್ಳೆ ಸೆಟ್ ಹಾಕಿದ್ದಾಳೆ ಬಿಗ್ ಬಾಸಲ್ಲಿ. ಏನಂದರೆ, ನೀವು ಕರ್ನಾಟಕದೊಳಗೆ ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ ಎಲ್ಲರಿಗೂ ಆಸೆ ಇರುತ್ತಲ್ಲ, ನಾವು ಬಿಗ್ ಬಾಸ್ ಮನೆ ನೋಡಬೇಕು ಅಂತ. ಆ ಥರ ನನಗೂ ಆಸೆ ಇತ್ತು. ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಫುಲ್ಲು ಬಿಗ್ ಬಾಸ್ ಮನೆ ಹೆಂಗಿದೆ ಅಂತ ಎಲ್ಲ ನೋಡಿ, ಬಿಗ್ ಬಾಸ್ ಮನೆ ಎಷ್ಟು ನೆಕ್ಸ್ಟ್ ಲೆವೆಲಲ್ಲಿದೆ ಈ ಸರಿ ಅಂತೂ. ಬಿಗ್ ಬಾಸ್ ಸೂಪರಾಗಿರುತ್ತೆ. ಶೂಟಿಂಗ್ ಸ್ಟಾರ್ಟ್ ಆಯಿತು. ಸುದೀಪ್ ಸರ್ ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಸುದೀಪ್ ಸರ್ ಬಂದು, ಸುದೀಪ್ ಸರ್ ನಮ್ಮ ಮುಂದೆನೇ ಇದ್ದರು. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುದೀಪ್ ಸರ್ಗೆ ಚಾನಲ್ ಅವಳು ಗಿಫ್ಟ್ ಕೊಟ್ಟಳು. ಸುದೀಪ್ ಅವ್ರ ತಾಯಿಗೆ ಬಿಗ್ ಬಾಸ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ಸುದೀಪ್ ಅವ್ರ ತಾಯಿ ಸೀರೆ. ಈ ಸರಿ ಬಿಗ್ ಬಾಸ್ ಸೀಸನ್ 12 ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಅದಂತೂ ಪಕ್ಕ. ಕಂಟೆಸ್ಟೆಂಟ್ಸ್ ಬರೋಕ್ಕಿಂತ ಮುಂಚೆನೇ ಒಂದು ಟ್ವಿಸ್ಟ್ ಕೊಟ್ಟಳು. ಏನು ಟ್ವಿಸ್ಟ್ ಅಂದರೆ, ಒಂಟಿ ಜಂಟಿ ಅಂದರೆ, ಒಂಟಿಯಾಗಿ ಮನೆ ಒಳಗೆ ಹೋಗಿ ಆಟ ಆಡಬೇಕು, ಓಲಾಟ ಮಾಡಬೇಕು. ಜಂಟಿ ಅಂತಲೇ ಒಂದು ಬೇಲಾಕಿ ಒಳಗೆ ಹೋಗಬೇಕು. ಅದನ್ನು ಯಾರು ಡಿಸೈಡ್ ಮಾಡಬೇಕು ಅಂದರೆ ನಾವು ಗೆಸ್ಟಾಗಿ ಇನ್ವೈಟ್ ಮಾಡಿಟ್ಲಲ್ಲ, ಅದಕ್ಕೆ ನಮಗೆ ಒಂದು ಪವರ್ ಕೊಟ್ಟಿಟ್ಲು. 75% ಮೇಲೆ ಬಂದಿಟ್ಲೆ ಒಂಟಿ, 74 ಕೆಳಗಡೆ ಬಂದಿಟ್ಲೆ ಅವಳು ಜಂಟಿ. ಆ ಥರ ಒಂದು ಟಾಸ್ಕ್ ಮೇಲಿತ್ತು. ಅದಕ್ಕೆ ಒಂದು ವೋಟಿಂಗ್ ಥರ ನಮಗೊಂದು ರಿಮೋಟ್ ಕೊಟ್ಟಿಟ್ಲು. ನೋಡಿ, ಇದೇ ರಿಮೋಟು. ಇದರಲ್ಲಿ ವೋಟ್ ಹಾಕಬೇಕಾಗಿತ್ತು. ಇವಾಗ ಹೆಂಗೆ ವೋಟ್ ಹಾಕೋದು ಅಂದರೆ, ಎ ಅಂತ ಒತ್ತಿ ಓಕೆ ಅಂತ ಕೊಡಬೇಕು. ಎ ಅಂದರೆ ಒಂಟಿ. ಈ ಥರ ಎ ಅಂತ ಒತ್ತಿ ಓಕೆ ಅಂತ ಕೊಡಬೇಕು. ಆಮೇಲೆ ಇನ್ನೊಂದು ಸಲ ಸ್ಟಾರ್ಟ್ ಮಾಡಿ ಬೇರೆಯವ್ರಿಗೆ ವೋಟ್ ಹಾಕಬೇಕು ಅಂದರೆ CE ಅಂತ ಒತ್ತಿ P ಅಂತ ಒತ್ತಿ ಓಕೆ ಅಂತ ಕೊಡಬೇಕು. ಅದು ಜಂಟಿ. ಎ ಅಂತ ಒತ್ತೋಳಗೆ 75 ಮೇಲೆ ಬಂದರೆ ಅವಳು ಒಂಟಿಯಾಗಿ ಸೆಲೆಕ್ಟ್ ಆಗ್ತಾಳೆ. ಆಮೇಲೆ ಈ ವೋಟ್ ಎಲ್ಲ ಏನು ಸ್ಕ್ಯಾಮು ಏನಿಲ್ಲ, ನಿಜವಾಗಿ ನಾವೇ ಹಾಕೋ ವೋಟು ಅಲ್ಲಿ ಕನ್ಸಿಡರ್ ಹಾಕೋದು. ಬೇರೆಯವರು ಅವಳೇ ಚಾನಲ್ ಒಳ್ಳೆ ಡಿಸೈನ್ ಮಾಡ್ಬಿಡ್ತಾಳೆ, ಹಂಗೆ ಮಾಡ್ಬಿಟ್ಟೆ ಅಂತ ಯಾವುದೂ ಇಲ್ಲ. ನಾವು ಏನು ರಿಮೋಟಲ್ಲಿ ಒತ್ತಿದ್ದೀರೋ ಅದೇ ಡಿಸೈಡ್ ಫೈನಲ್ ಹಾಕೋದು. ಟೋಟಲ್ 18 ಜನ ಹೋಗಿದ್ದಾಳೆ, ಅದರಲ್ಲಿ ಇನ್ನೂ ಒಂದು 4-5 ಜನ ಹೋಗ್ತಾಳೆ. ಇವಾಗ ಹೋಗಿರೋದು 18 ಜನ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾಳೆ. ಯಾರೆಲ್ಲಿ ಹೋಗಿದ್ದಾಳೆ ಅಂತ ಏನೋ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಲಾಸ್ಟಿಗೆ ನಮಗೆ ಗಿಫ್ಟ್ ಹ್ಯಾಂಪರ್ ಕೊಟ್ಟರು. ಯಾಕಂದರೆ ನಮ್ಮನ್ನು ಇನ್ವೈಟ್ ಮಾಡಿಟ್ಲಲ್ಲ ಗೆಸ್ಟ್ ಆಗಿ, ಅದಕ್ಕೆ ನವಿಕಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೊಟ್ಟರು. ಗಿಫ್ಟ್ ಹ್ಯಾಂಪರ್ ಒಳಗೆ ಏನೇನಿದೆ ಅಂತ ನೋಡಿ ನಿಮಗೆ ತೋರಿಸ್ತೀನಿ.
ನೋಡಿ, 3 ಬಾಟಲ್ ಕೊಟ್ಟಿದ್ಲು ಕಿಲಿಕಿಲಿ ಏನೋ ಇದು ಬಾಡಿ ಲೋಷನ್ ಈ ಥರ ನೋಡಿ. 1 ಸೆಕೆಂಡ್ ಥ್ಯಾಂಕ್ ಯು ನವಿ. ಅವ್ಳು ಗಿಫ್ಟ್ ಹ್ಯಾಂಪರ್ ನಮ್ಗೆ ಕೊಟ್ಟಿದ್ದಕ್ಕೆ ಅವ್ಳಿಗೂ ಒಂದು ಥ್ಯಾಂಕ್ ಯು ಹೇಳ್ಬೇಕು. ಆಮೇಲೆ ಬಿಗ್ ಬಾಸ್ ಟೀಮ್ಗೂ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಅವ್ಳಿಗೂ ಒಂದು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ನೋಡಬೇಕು ಅಂತ. ಆ ಥರ ನಮಗೂ ಆಸೆ ಇದ್ದಾಗ ನಾವು ನಮ್ಮನ್ನೇ ಇನ್ವೈಟ್ ಮಾಡಿ ಹೋಗಿ ನೋಡಿ ಚೆನ್ನಾಗಿ ಟ್ರೀಟ್ ಮಾಡಿ ಆಮೇಲೆ ಊಟ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಟೈಮ್ ಕಾಫಿ, ಟೀ, ಸ್ನ್ಯಾಕ್ಸು ಎಲ್ಲ ಕೊಟ್ಟು ಅದು ನಾನ್ ವೆಜ್ ಊಟನೇ ಚಿಕನ್ನೇ ಕೊಟ್ಟಳು. ಅದಕ್ಕೆ ಥ್ಯಾಂಕ್ ಯು ಬಿಗ್ ಬಾಸ್.